ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವೇ ಫೈನಲ್ ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನ ಎತ್ತಿ ಹಿಡಿದಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಫೈನಲ್ ಅಂತ ಹೇಳಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡಿಗೆ ನೀರನ್ನ ಬಿಡುವ ಆದೇಶವನ್ನ ಎತ್ತಿ ಹಿಡಿದಿದೆ ನಿರ್ವಹಣಾ ಪ್ರಾಧಿಕಾರ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಏನಿತ್ತು ಅದನ್ನೇ ಫೈನಲ್ ಅಂತ ಸಿಡಬ್ಲ್ಯೂಎಂಎ ಹೇಳಿದೆ. ತಮಿಳುನಾಡಿಗೆ ನೀರು ಬಿಡುವಂತಹ ಆದೇಶವನ್ನ ಎತ್ತಿ ಹಿಡಿದಿದೆ ನಿರ್ವಹಣಾ ಪ್ರಾಧಿಕಾರ. 15 ದಿನಗಳು 3500 ಕ್ಯೂಸೆಕ್ ನೀರನ್ನ ಬಿಡುವಂತೆ ಆದೇಶವನ್ನ ಏನು ಸಿಡಬ್ಲ್ಯೂಆರ್ಸಿ ಹೊರಡಿಸಿತ್ತು. ಆ ಆದೇಶಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿತು ಕರ್ನಾಟಕ. ಇವತ್ತು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಏನಿದೆ ಅದೇ ಫೈನಲ್ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಕೂಡ ಅಭಿಪ್ರಾಯವನ್ನ ಪಟ್ಟಿದೆ. ಜುಲೈ 29ರಿಂದ 15 ದಿನಗಳ ಕಾಲ ನೀರನ್ನು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಹೇಳಿತ್ತು. ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಆದೇಶದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ವ್ಯಕ್ತವಾಗ್ತಾ ಇತ್ತು. ಆದೇಶದ ವಿರುದ್ಧ ಸಿಡಬ್ಲ್ಯೂಎಂಎಯಲ್ಲಿ ಅರ್ಜಿಯನ್ನ ಸಲ್ಲಿಸಿತ್ತು ರಾಜ್ಯ ಸರ್ಕಾರ. ಮೇಲ್ಮನವಿಯ ಅರ್ಜಿ ಹಿನ್ನೆಲೆ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು. ಈ ಒಂದು ಮೀಟಿಂಗ್ನಲ್ಲಿ ಅಂತಿಮವಾಗಿ ಸಿಡಬ್ಲ್ಯೂಆರ್ಸಿ ನೀರು ಬಿಡುವ ಆದೇಶವನ್ನೇ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಸಿಡಬ್ಲ್ಯೂಆರ್ಸಿ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದ್ವು. ರೈತರು ರಸ್ತೆಯ ತಡೆಯನ್ನ ಹಿಡಿತಾ ಇದ್ರು. ಹೀಗಾಗಿ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಹೇಗೆ ತಮಿಳುನಾಡಿಗೆ ನಾವು ನೀರನ್ನ ಬಿಡಬೇಕಂತ ಸರ್ಕಾರವೂ ಕೂಡ ಒಪ್ಪಿಗೆಯನ್ನ ಪಟ್ಟಿರಲಿಲ್ಲ. ಅದಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಇವತ್ತು ಸಿಡಬ್ಲ್ಯೂಎಂಎಯಿಂದ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲೂ ಕೂಡ ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನ ಕೊಟ್ಟಿದೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕನ್ನೋ ಆದೇಶ ಏನಿತ್ತು ಆ ಆದೇಶವನ್ನೇ ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ. ಇದರಿಂದ ಮತ್ತಷ್ಟು ರಾಜ್ಯದಲ್ಲಿ ಪ್ರತಿಭಟನೆಗಳು ಮತ್ತಷ್ಟು ಹೆಚ್ಚಾಗುವ ಭೀತಿ ಕೂಡ ಎದುರಾಗಿದೆ. ಆಲ್ರೆಡಿ ರೈತರು ರಸ್ತೆಯನ್ನ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೃಷಿಗೆ ನೀರನ್ನ ಕೇಳ್ತಾ ಇಲ್ಲ. ಆಲ್ರೆಡಿ ಕೃಷಿಯನ್ನ ಮಾಡಬೇಡಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಬರದ ಪರಿಸ್ಥಿತಿ ಇದೆ. ಮೇಲಾಗಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾದಂತಹ ಸಮಯದಲ್ಲಿ ಇದೀಗ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಬಿಟ್ರೆ ನಮಗೆ ಕುಡಿಯೋದಕ್ಕೂ ನೀರು ಇರಲ್ಲ ಅಂತ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನಮಗೆ ನೋಡಿದ್ರೆ ಒಂದ್ ಕಡೆ ಕುಡಿಯೋದಕ್ಕೆ ನೀರಿಲ್ಲ, ನಮಗೆ ಕೃಷಿ ಮಾಡೋದಕ್ಕೆ ಬಿತ್ತನೆ ಮಾಡಬೇಡ ಅಂತ ಹೇಳ್ತೀರಿ. ಬಟ್ ತಮಿಳುನಾಡಿಗೆ ನೀರನ್ನ ಹರಿಸಿದರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಬಟ್ ಸರ್ಕಾರವು ಕೂಡ ನಾವು ಬಿಡಲ್ಲ ಅಂತಾನೆ ಹೇಳಿತ್ತು. ಆದರೆ ಇವತ್ತು ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಆ ಮೇಲ್ಮನವಿ ಕೂಡ ಕರ್ನಾಟಕಕ್ಕೆ ಸೋಲಾಗಿರೋದು. ತಮಿಳುನಾಡಿಗೆ ನೀರನ್ನ ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನ ಕೊಟ್ಟಿತ್ತು ಆ ಆದೇಶವನ್ನೇ ಇವತ್ತು ಸಿಡಬ್ಲ್ಯೂಎಂಎ ಕೂಡ ಎತ್ತಿ ಹಿಡಿದಿದೆ. ಇದರಿಂದ ಬಹಳಷ್ಟು ಆಕ್ರೋಶ ಭುಗಿಲೆದ್ದಿದೆ ರಾಜ್ಯಾದ್ಯಂತ. ಆಲ್ರೆಡಿ ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ರೈತರು. ಮೊದಲಿಗೆ ಪ್ರತಿಭಟನೆಗಳು ನಡೀತಾ ಇದ್ವು ರಾಜ್ಯದಲ್ಲಿ. ಬಟ್ ಇವತ್ತು ಮೇಲ್ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಆ ಮೇಲ್ಮನವಿಗೆ ಯಾವುದೇ ಒಂದು ಸ್ಪಂದನೆ ಆಗಲಿಲ್ಲ. ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದು ಸಿಡಬ್ಲ್ಯೂಆರ್ಸಿಯ ನೀರು ಬಿಡುವ ಆದೇಶವನ್ನೇ ಇವತ್ತು ಎತ್ತಿ ಹಿಡಿದು ಮತ್ತು ಕರ್ನಾಟಕಕ್ಕೆ ಮೋಸ ಆಗಿದೆ. ಸೊ ಕರ್ನಾಟಕದಲ್ಲಿ ಮೊದಲೇ ಬರದ ಛಾಯೆ ಇದೆ. ರೈತರು ಕೂಡ ಬೆಳೆಯನ್ನ ಬೆಳೆದಿಲ್ಲ, ಕುಡಿಯೋದಕ್ಕೆ ನೀರಿನ ಹಾಹಾಕಾರ ಇದೆ. ಇಂತಹ ಟೈಮ್ನಲ್ಲಿ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡೋದಂದ್ರೆ ಹೇಗೆ ಅಂತ ಇದೀಗ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನೀವು ಹೊಸ ನೋಡ್ತಾ ಇದ್ದೀರಲ್ಲ, ಹೊಸ ಮಾಡ್ತಿದ್ರೆ